6ನೇ ತರಗತಿ ತಿಳಿ ಕನ್ನಡ ಗದ್ಯ ಭಾಗ 11 ಸಾಹಸಿ ಮೊನಾಲಿಸಾ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 2 ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮೊನಾಲಿಸಾ ಯಾವ ಶಾಲೆಯಲ್ಲಿ ಓದುತ್ತಿದ್ದಳು? ಉತ್ತರ. ಮೊನಾಲಿಸಾ ಗೋಪಬಂಧು ನಗರದ ಯುಜಿಎಂಇ ಶಾಲೆಯಲ್ಲಿ ಓದುತ್ತಿದ್ದಳು. ಪ್ರಶ್ನೆ 2. ಮೊನಾಲಿಸಾ ಓರಿಯ ತಿವಿತದಿಂದ ಏಕೆ ಪಾರಾದಳು? ಉತ್ತರ. ಮೊನಾಲಿಸಾ ಜೀವದ ಹಂಗಿಲ್ಲದೆ ಜೋರಾಗಿ ರಸ್ತೆಯ ಆ ಬದಿಗೆ ಓಡುವ ಮೂಲಕ ಓರಿಯ ತಿವಿತದಿಂದ ಪಾರಾದಳು. ಪ್ರಶ್ನೆ 3. ಓರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ಏನೆಂದು ಕೂಗಿಕೊಂಡನು? ಉತ್ತರ. ಓರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು. ಪ್ರಶ್ನೆ 4. ಜಿಲ್ಲಾಧಿಕಾರಿಗಳು ಯಾರ ಸಾಹಸದ ಕಥೆಯನ್ನು ನೆನಪಿಸಿದರು? ಉತ್ತರ. ಜಿಲ್ಲಾಧಿಕಾರಿಗಳು ಅಬ್ದುಲ್ ಹಮೀದನ ಸಾಹಸದ ಕಥೆಯನ್ನು ನೆನಪಿಸಿದರು. ಪ್ರಶ್ನೆ 5. ಭಾರತ ಸರ್ಕಾರ ಮೊನಾಲಿಸಾಗೆ ಯಾವ ಪ್ರಶಸ್ತಿ ನೀಡಿತು? ಉತ್ತರ. ಭಾರತ ಸರ್ಕಾರ ಮೊನಾಲಿಸಾಗೆ ಗೀತಾ ಚೋಪ್ರಾ ಪ್ರಶಸ್ತಿ ನೀಡಿತು. ಪ್ರಶ್ನೆ 6. ಮೊನಾಲಿಸಾಳ ತಂದೆ ತಾಯಿಯ ಹೆಸರೇನು? ಉತ್ತರ. ಮೊನಾಲಿಸಾಳ ತಂದೆಯ ಹೆಸರು ದೀಜರಾಜ ಮಲಿಕ್. ಈ ಗದ್ಯ ಭಾಗದಲ್ಲಿ ತಾಯಿಯ ಹೆಸರನ್ನು ತಿಳಿಸಿಲ್ಲ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಮೊನಾಲಿಸಾ ಕುರುಡು ಹುಡುಗನನ್ನು ಏಕೆ ಕಾಪಾಡಿದಳು? ಉತ್ತರ. ಮೊನಾಲಿಸಾ ಕ್ಷಣ ತಡ ಮಾಡಿದರೆ ಕುರುಡು ಹುಡುಗ ಸಾಯುತ್ತಾನೆಂದು ಚಿಂತಿಸಿ ಹುಡುಗನನ್ನು ರಕ್ಷಿಸಲು ಓರಿಗಳಿಗೆ ಹೆದರದೆ ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಕುರುಡು ಹುಡುಗನಿದ್ದ ಕಡೆಗೆ ಓಡಿದಳು. ಅವನ ಕೈ ಹಿಡಿದು ದರದರನೆ ಎಳೆದು ರಸ್ತೆಯ ಅಂಚಿಗೆ ತಂದು ಆತನನ್ನು ಕಾಪಾಡಿ ಬದುಕಿಸಿದಳು. ಪ್ರಶ್ನೆ 2. ಕಾರಿನ ಚಾಲಕ ಕುರುಡು ಹುಡುಗನಿಗೆ ಯಾವ ರೀತಿ ಚಿಕಿತ್ಸೆ ನೀಡಿದನು? ಉತ್ತರ. ಕಾರಿನ ಚಾಲಕ ಕಾರಿನಲ್ಲಿದ್ದ ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆ ತೆಗೆದು ರಕ್ತ ಒಸರುತ್ತಿದ್ದ ಕಾಲನ್ನು ಡೆಟಾಲಿನಿಂದ ಒರೆಸಿ ಬ್ಯಾಂಡೇಜ್ ಕಟ್ಟಿ ತರತರನೆ ನಡುಗುತ್ತಿದ್ದ ಕುರುಡು ಹುಡುಗನಿಗೆ ಸಮಾಧಾನ ಹೇಳಿದನು. ಪ್ರಶ್ನೆ 3. ಕಾರಿನ ಚಾಲಕ ಮೊನಾಲಿಸಾಳನ್ನು ಏನೆಂದು ಮುದ್ದಾಡಿದನು? ಉತ್ತರ. ಕಾರಿನ ಚಾಲಕ ಬೇಷ್ ಮಗು, ನಿನ್ನ ಧೈರ್ಯ ಮೆಚ್ಚಿದೆನು. ನಿನ್ನ ಸಮಯ ಪ್ರಜ್ಞೆಯಿಂದ ಒಬ್ಬ ಕುರುಡನ ಜೀವ ಉಳಿಯಿತು. ನಿನ್ನ ಸಹಾನುಭೂತಿ ದೊಡ್ಡದು ಎಂದು ಮೊನಾಲಿಸಾಳನ್ನು ಎತ್ತಿ ಮುದ್ದಾಡಿದನು. ಪ್ರಶ್ನೆ 4. ಮೊನಾಲಿಸಾ ಕಾರಿನ ಚಾಲಕನಿಗೆ ಯಾವ ರೀತಿ ಧನ್ಯವಾದ ಹೇಳಿದಳು? ಉತ್ತರ. ಮೊನಾಲಿಸಾ ಕಾರಿನ ಚಾಲಕನಿಗೆ, ಮಾಮ, ನೀನು ಬಹಳ ಒಳ್ಳೆಯವನು. ಆ ತುಂಟ ದನಗಳನ್ನು ಓಡಿಸಿದೆ. ಈ ಕಣ್ಣು ಕಾಣದ ಹುಡುಗನ ಗಾಯದ ರಕ್ತ ಒರೆಸಿ ಬ್ಯಾಂಡೇಜ್ ಕಟ್ಟಿ ಸಂತೈಸಿರುವೆ. ಆಪತ್ತಿಗೆ ಆದವನೇ ನೆಂಟ. ಇತರರಿಗೆ ಸಹಾಯ ಮಾಡುವ ದೊಡ್ಡ ಗುಣವಿದೆ. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಧನ್ಯವಾದ ಹೇಳಿದಳು. ಪ್ರಶ್ನೆ 5. ಮೊನಾಲಿಸಾಳ ಮುಗ್ಧ ಮಾತುಗಳಿಗೆ ಕಾರಿನ ಚಾಲಕ ಏನೆಂದು ಪ್ರತಿಕ್ರಿಯಿಸಿದನು? ಉತ್ತರ. ಕಾರಿನ ಚಾಲಕ 7 ವರ್ಷದ ಮೊನಾಲಿಸಾಳ ಮುಗ್ಧ ಮಾತುಗಳಿಗೆ ಬೆರಗಾಗಿ, ಅಬ್ಬಾ, ನೀನೆಷ್ಟು ಜಾಣೆ. ನಿನ್ನ ಎತ್ತ ತಂದೆ ತಾಯಿಗಳು ಧನ್ಯರು. ನಿನ್ನ ಗುರುಗಳು ನಿನಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ. ಪರರ ನೋವನ್ನು ತನ್ನ ನೋವೆಂದು ತಿಳಿಯುವ ನಿನ್ನ ಭಾವನೆ ಮೆಚ್ಚುವಂತದ್ದು. ನಿನ್ನ ಭವಿಷ್ಯ ಬೆಳಗಲಿ ಎಂದು ಪ್ರತಿಕ್ರಿಯಿಸಿದನು. ಪ್ರಶ್ನೆ 6. ಜಿಲ್ಲಾಧಿಕಾರಿ ಮೊನಾಲಿಸಾಳನ್ನು ಅಭಿನಂದಿಸಿ ಹೇಳಿದ ಮಾತುಗಳ್ಯಾವುವು? ಉತ್ತರ. ಜಿಲ್ಲಾಧಿಕಾರಿಗಳು ಶಾಲೆಗೆ ಬಂದು ಮೊನಾಲಿಸಾಳನ್ನು ಅಭಿನಂದಿಸಿ ದಯವೇ ಧರ್ಮದ ಮೂಲ ಎಂದರು. ಅವಳ ಮಾನವೀಯತೆ ಹಾಗೂ ಸಹಾನುಭೂತಿಯನ್ನು ಹೊಗಳಿದರು. ಧೈರ್ಯ ಸಾಹಸಗಳೇ ಗೆಲುವಿನ ಮೆಟ್ಟಿಲು ಎಂಬ ಮಾತುಗಳನ್ನಾಡಿದರು. ಈ ಕೆಳಗಿನ ಪ್ರಶ್ನೆಗಳಿಗೆ 6-7 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಕುರುಡ ಹುಡುಗನು ಅಪಾಯಕ್ಕೆ ಹೇಗೆ ಒಳಗಾದನು? ಉತ್ತರ. ಒಮ್ಮೆ ರಸ್ತೆ ಬದಿಯ ಹುಲ್ಲನ್ನು ಮೇಯುತ್ತಿದ್ದ 2 ಓರಿಗಳು ಇದ್ದಕ್ಕಿದ್ದಂತೆ ಗುದ್ದಾಟಕ್ಕೆ ನಿಂತವು. ಒಂದು ಮತ್ತೊಂದನ್ನು ಇರಿಯುತ್ತಾ ಮೆರೆದಾಡತೊಡಗಿದವು. ಈ ಸಮಯದಲ್ಲಿ ಕಣ್ಣು ಕಾಣದ ಹುಡುಗ ಈ ಓರಿಗಳ ಜಗಳ ನೋಡದೆ ಅವುಗಳ ನಡುವೆ ಸಿಕ್ಕಿಬಿದ್ದನು. ದನಗಳು ಕುರುಡು ಹುಡುಗನನ್ನು ತಿವಿದಿದ್ದವು. ರಕ್ತ ಸೋರುತ್ತಿತ್ತು. ಕೆಳಗೆ ಬಿದ್ದಿದ್ದ ಆ ಕುರುಡು ಹುಡುಗ ಸಹಾಯಕ್ಕಾಗಿ ಅಂಗಲಾಚುತ್ತಿದ್ದನು. ಈ ರೀತಿ ಕುರುಡು ಹುಡುಗನು ಅಪಾಯಕ್ಕೆ ಒಳಗಾದನು. ಪ್ರಶ್ನೆ 2. ಮೊನಾಲಿಸಾಳ ಸಾಹಸ ಮೆಚ್ಚುವಂತದ್ದು ಏಕೆ? ಉತ್ತರ. ಮೊನಾಲಿಸಾ ಇನ್ನು ಎಳೆಯ ಪ್ರಾಯದವಳು. ಆಗ ಒಮ್ಮೆ ಕುರುಡು ಹುಡುಗನು ರಸ್ತೆ ಬದಿಯಲ್ಲಿ ಓರಿಗಳ ತಿವಿತಕ್ಕೆ ಒಳಗಾಗಿದ್ದನು. ರಕ್ತ ಸೋರುತ್ತಿತ್ತು. ಮೊನಾಲಿಸಾ ಆ ಹುಡುಗನನ್ನು ನೋಡಿ ಓರಿಗಳಿಗೆ ಹೆದರದೆ ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಆ ಹುಡುಗನ ಕಡೆಗೆ ಓಡಿದಳು. ದರದರನೆ ಎಳೆದು ರಸ್ತೆಯ ಅಂಚಿಗೆ ತಂದಳು. ಮೊನಾಲಿಸಾ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಕುರುಡು ಬಾಲಕನನ್ನು ರಕ್ಷಿಸಿದಳು. ಪರರ ನೋವನ್ನು ತನ್ನ ನೋವೆಂದು ತಿಳಿಯುವ ಮೊನಾಲಿಸಾಳ ಭಾವನೆ ಮತ್ತು ಅವಳ ಸಾಹಸ ಮೆಚ್ಚುವಂತದ್ದಾಗಿದೆ.
ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ಬರೆಯಿರಿ. 1. ನನ್ನನ್ನು ಕಾಪಾಡಿ ಕಾಪಾಡಿ. ಯಾರು ಹೇಳಿದರು? ಈ ಮಾತನ್ನು ಕುರುಡು ಹುಡುಗ ಹೇಳಿದನು. ಯಾರಿಗೆ ಹೇಳಿದರು? ರಸ್ತೆಯಲ್ಲಿದ್ದ ಜನರಿಗೆ ಹೇಳಿದನು. 2. ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು. ಯಾರು ಹೇಳಿದರು? ಈ ಮಾತನ್ನು ಕಾರಿನ ಚಾಲಕ ಹೇಳಿದನು. ಯಾರಿಗೆ ಹೇಳಿದರು? ಮೊನಾಲಿಸಾಳಿಗೆ ಹೇಳಿದನು. 3. ಬೇಸ್ ಮಗು, ನಿನ್ನ ಧೈರ್ಯ ಮೆಚ್ಚಿದೆನು. ಯಾರು ಹೇಳಿದರು? ಕಾರಿನ ಚಾಲಕ ಹೇಳಿದನು. ಯಾರಿಗೆ ಹೇಳಿದರು? ಮೊನಾಲಿಸಾಳಿಗೆ ಹೇಳಿದನು. ಮುಖ್ಯ ಪ್ರಶ್ನೆ 3. ಭಾಷಾಭ್ಯಾಸ. ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ: ನಾವೆಲ್ಲರೂ. ಬಿಡಿಸಿ ಬರೆದಾಗ ನಾವು ಪ್ಲಸ್ ಎಲ್ಲರೂ. 1. ಮುಖ್ಯೋಪಾಧ್ಯಾಯರು. ಬಿಡಿಸಿ ಬರೆದಾಗ ಮುಖ್ಯ ಪ್ಲಸ್ ಉಪಾಧ್ಯಾಯರು. 2. ವಾರ್ಷಿಕೋತ್ಸವ. ಬಿಡಿಸಿ ಬರೆದಾಗ ವಾರ್ಷಿಕ ಪ್ಲಸ್ ಉತ್ಸವ. 3. ಜಿಲ್ಲಾಧಿಕಾರಿ. ಬಿಡಿಸಿ ಬರೆದಾಗ ಜಿಲ್ಲಾ ಪ್ಲಸ್ ಅಧಿಕಾರಿ. 4. ಚೆನ್ನಾಗಿಟ್ಟಿರಲಿ. ಬಿಡಿಸಿ ಬರೆದಾಗ ಚೆನ್ನಾಗಿ ಪ್ಲಸ್ ಇಟ್ಟಿರಲಿ. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಯ ಉತ್ತರಗಳಿಂದ ಸರಿಯಾದುದನ್ನು ಆರಿಸಿ ಬರೆಯಿರಿ. 1. ಸಹಾನುಭೂತಿ ಪದದ ಅರ್ಥ. ಆಯ್ಕೆಗಳು: ಅನುಕಂಪ, ಪ್ರೀತಿ, ಸ್ನೇಹ, ಸಹಕಾರ. ಸರಿಯಾದ ಆಯ್ಕೆ ಅನುಕಂಪ. ಸಹಾನುಭೂತಿ ಪದದ ಅರ್ಥ ಅನುಕಂಪ. 2. ರವಿಯ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಲಾಯಿತು. ಗೆರೆ ಎಳೆದ ಪದವು ಡ್ಯಾಶ್. ಆಯ್ಕೆಗಳು: ಅನ್ಯದೇಶೀಯ, ನುಡಿಗಟ್ಟು, ದೇಶೀಯ, ಜೋಡು ನುಡಿ. ಸರಿಯಾದ ಆಯ್ಕೆ ಅನ್ಯದೇಶೀಯ. ರವಿಯ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಲಾಯಿತು. ಗೆರೆ ಎಳೆದ ಪದವು ಅನ್ಯದೇಶೀಯ. 3. ಮೆಲ್ಲನೆ ಪದದ ವಿರುದ್ಧ ಪದ. ಆಯ್ಕೆಗಳು: ನಿಧಾನ, ಬೇಗನೆ, ಸಾವಕಾಶ, ಮೆತ್ತಗೆ. ಸರಿಯಾದ ಆಯ್ಕೆ ಬೇಗನೆ. ಮೆಲ್ಲನೆ ಪದದ ವಿರುದ್ಧ ಪದ ಬೇಗನೆ. 4. ಅಂಚು ಪದದ ಸಮಾನಾರ್ಥಕ ಪದ. ಆಯ್ಕೆಗಳು: ಕೊನೆ, ಮಧ್ಯೆ, ಮೊದಲು, ನಡುವೆ. ಸರಿಯಾದ ಆಯ್ಕೆ ಕೊನೆ. ಅಂಚು ಪದದ ಸಮಾನಾರ್ಥಕ ಪದ ಕೊನೆ. ಪ್ರಸ್ತುತ ಗದ್ಯ ಭಾಗದಲ್ಲಿ ಬಂದಿರುವ ಮಾನವೀಯತೆಗೆ ಸಂಬಂಧಿಸಿದ ಪದಗಳನ್ನು ಪಟ್ಟಿ ಮಾಡಿರಿ. ಪದಗಳು: ಪ್ರೀತಿ, ಅಂತಃಕರಣ, ಸಹಾನುಭೂತಿ, ದಯೆ, ಸಹಾಯ, ಒಳ್ಳೆಯತನ. ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. 1. ದಷ್ಟಪುಷ್ಟ. ಸ್ವಂತ ವಾಕ್ಯ: ನಮ್ಮೂರಿನ ಜಾತ್ರೆಯಲ್ಲಿ ದಷ್ಟಪುಷ್ಟವಾದ ಹೋರಿಗಳನ್ನು ಮಾರಾಟಕ್ಕೆ ಇಡಲಾಗಿತ್ತು. 2. ಸಹಾಯ. ಸ್ವಂತ ವಾಕ್ಯ: ಗಣಿತದ ಲೆಕ್ಕವನ್ನು ಬಿಡಿಸಲು ನನಗೆ ಅಪ್ಪನ ಸಹಾಯ ಬೇಕು. 3. ಬೆರಗಾಗು. ಸ್ವಂತ ವಾಕ್ಯ: ಆಕಾಶದಲ್ಲಿನ ಬಣ್ಣ ಬಣ್ಣದ ಚಿತ್ತಾರವನ್ನು ನೋಡಿ ನಾನು ಬೆರಗಾದೆ. 4. ಸಾಹಸ. ನಿನ್ನೆ ನಾನು ಅಪ್ಪನ ಜೊತೆ ದೊಡ್ಡ ಬಾವಿಯಲ್ಲಿ ಈಜುವ ಸಾಹಸ ಮಾಡಿದೆ. 5. ಸನ್ಮಾನ. ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದ ರೈತರನ್ನು ನಮ್ಮ ಶಾಲೆಯ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಇಲ್ಲಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ. ಗಾದೆ ಮಾತು: ಆಪತ್ತಿಗಾದವನೇ ನೆಂಟ. ವಿಸ್ತರಣೆ: ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ಈ ಗಾದೆಯು ನಮಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮಹತ್ವವನ್ನು ಮತ್ತು ನಿಜವಾದ ಸಂಬಂಧಗಳ ಬೆಲೆಯನ್ನು ತಿಳಿಸುತ್ತದೆ. ಈ ಗಾದೆಯ ಅರ್ಥವೇನೆಂದರೆ, ಕಷ್ಟದ ಸಮಯದಲ್ಲಿ ಯಾರು ನಮಗೆ ಸಹಾಯ ಮಾಡುತ್ತಾರೋ, ಯಾರು ನಮ್ಮ ಜೊತೆ ನಿಲ್ಲುತ್ತಾರೋ ಅವರೇ ನಿಜವಾದ ಬಂಧು ಮತ್ತು ಸ್ನೇಹಿತರು. ಆದ್ದರಿಂದ ಅವರನ್ನು ಗೌರವಿಸಬೇಕು ಮತ್ತು ಅವರ ಉಪಕಾರವನ್ನು ನೆನಪಿಟ್ಟುಕೊಳ್ಳಬೇಕು. ಹಾಗೆ ನಾವು ಕೂಡ ಇತರರಿಗೆ ಕಷ್ಟ ಬಂದಾಗ ಸಹಾಯ ಹಸ್ತ ಚಾಚಲು ಸಿದ್ಧರಿರಬೇಕು. ಏಕೆಂದರೆ ಜೀವನದಲ್ಲಿ ಎಲ್ಲರಿಗೂ ಕಷ್ಟಗಳು ಬರುವುದು ಸಹಜ. ಆಗ ಸಹಾಯ ಮಾಡುವವರೇ ನಿಜವಾದ ನೆಂಟರು. ಗಾದೆ ಮಾತು: ದಯವೇ ಧರ್ಮದ ಮೂಲ. ವಿಸ್ತರಣೆ: ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ಈ ಗಾದೆಯು ಮನುಷ್ಯತ್ವದ ಮಹತ್ವವನ್ನು ಬೋಧಿಸುತ್ತದೆ. ದಯ ಎಂಬುದು ಎಲ್ಲಾ ಧರ್ಮಗಳ ಮೂಲತತ್ವವಾಗಿದೆ. ಮನುಷ್ಯನು ಯಾವ ಧರ್ಮವನ್ನು ಪಾಲಿಸಿದರೂ ಸಹ ಅವನು ಇತರರಲ್ಲಿ ದಯೆ ತೋರಿಸಲಿಲ್ಲ ಎಂದರೆ ಅವನ ಧರ್ಮವು ಅರ್ಥವಿಲ್ಲದಂತೆ ಆಗುತ್ತದೆ. ಒಬ್ಬ ಮನುಷ್ಯನು ಬಡವರಿಗೆ ಸಹಾಯ ಮಾಡಿದಾಗ, ಪ್ರಾಣಿಗಳಿಗಾಗಿ ಕಾಳಜಿ ತೋರಿಸಿದಾಗ, ತೊಂದರೆಯಲ್ಲಿರುವವರಿಗೆ ಸಹಾಯ ಮಾಡಿದಾಗ ಇವೆಲ್ಲ ಅವನು ಧರ್ಮವನ್ನು ಅನುಸರಿಸುತ್ತಿದ್ದಾನೆ ಎಂಬುದಕ್ಕೆ ನಿಜವಾದ ಸಂಕೇತಗಳಾಗಿವೆ. ಧರ್ಮ ಕೇವಲ ಆಚರಣೆಯಲ್ಲಿ ಮಾತ್ರವಲ್ಲ, ದಯೆಯಂತ ಮಾನವೀಯ ಗುಣಗಳಲ್ಲಿಯೂ ಇದೆ. ಆದ್ದರಿಂದ ದಯವೇ ಧರ್ಮದ ಮೂಲ ಎಂಬ ಗಾದೆ ನಮಗೆ ಮನುಷ್ಯತ್ವದ ಮಾರ್ಗವನ್ನು ತೋರಿಸುತ್ತದೆ. ಪ್ರಶ್ನೆ 2. ಶೌರ್ಯ ಪ್ರಶಸ್ತಿ ಪಡೆದ 4 ಮಕ್ಕಳ ಹೆಸರು ಬರೆದು ಅವರು ಮಾಡಿದ ಸಾಹಸವನ್ನು ಸಂಗ್ರಹಿಸಿ ಬರೆಯಿರಿ. ಮಕ್ಕಳ ಹೆಸರು:
ಶಿವಂಪೇಟ್ ರುಚಿತ, ರಾಜ್ಯ ತೆಲಂಗಾಣ. ಮಾಡಿದ ಸಾಹಸ, ಪ್ರವಾಹದಲ್ಲಿ ಸಿಲುಕಿದ ತನ್ನ ಸ್ನೇಹಿತನನ್ನು ರಕ್ಷಿಸಿದಳು. ಅರ್ಜುನ್ ಸಿಂಗ್, ರಾಜ್ಯ ಉತ್ತರಾಖಂಡ. ಮಾಡಿದ ಸಾಹಸ, ನದಿಯಲ್ಲಿ ಮುಳುಗುತ್ತಿದ್ದ ವ್ಯಕ್ತಿಯನ್ನು ರಕ್ಷಿಸಿದನು. 3. ಶಿವಂ ಸಿಂಗ್, ರಾಜ್ಯ ಉತ್ತರ ಪ್ರದೇಶ. ಮಾಡಿದ ಸಾಹಸ, ಸರಾಯು ನದಿಯಲ್ಲಿ ಮುಳುಗುತ್ತಿದ್ದ ತನ್ನ ಸ್ನೇಹಿತನನ್ನು ಉಳಿಸಲು ಪ್ರಯತ್ನಿಸಿ ತನ್ನ ಜೀವವನ್ನು ಕಳೆದುಕೊಂಡನು. 4. ಲಕ್ಷ್ಮಿ ಯಾದವ್, ರಾಜ್ಯ ಛತ್ತೀಸ್ಗಢ. ಮಾಡಿದ ಸಾಹಸ, ಅಪಹರಣಕಾರರಿಂದ ತನ್ನನ್ನು ತನ್ನ ಸಹಪಾಠಿಗಳನ್ನು ರಕ್ಷಿಸಿದಳು. ಮುಖ್ಯ ಪ್ರಶ್ನೆ 5 ಸೈದ್ಧಾಂತಿಕ ವ್ಯಾಕರಣ. ಇಲ್ಲಿ ನೀಡಿರುವ ಪದಗಳನ್ನು ಗಮನಿಸಿ ಓದಿರಿ. ಕೈ ಪ್ಲಸ್ ಆಡಿಸು ಕೈಯಾಡಿಸು, ಧ್ವನಿ ಪ್ಲಸ್ ಅತ್ತ ಧ್ವನಿಯತ್ತ, ಕೈ ಪ್ಲಸ್ ಎತ್ತು ಕೈ ಎತ್ತು, ಗಿರಿ ಪ್ಲಸ್ ಅನ್ನು ಗಿರಿಯನ್ನು, ಮೈ ಪ್ಲಸ್ ಅನ್ನು ಮೈಯನ್ನು, ಹೊಲ ಪ್ಲಸ್ ಅನ್ನು ಹೊಲವನ್ನು, ಕುಲ ಪ್ಲಸ್ ಅನ್ನು ಕುಲವನ್ನು, ಮನ ಪ್ಲಸ್ ಅನ್ನು ಮನವನ್ನು, ಮಧು ಪ್ಲಸ್ ಅನ್ನು ಮಧುವನ್ನು, ಹೂ ಪ್ಲಸ್ ಇಂದ ಹೂವಿಂದ. ಇಲ್ಲಿ ಸಂಧಿಯಾಗುವಾಗ ಯ ಮತ್ತು ವ ಅಕ್ಷರ ಬಂದಿದೆ ಎಂಬುದನ್ನು ಗಮನಿಸಿರಿ. ಇದನ್ನು ಆಗಮ ಸಂಧಿ ಎನ್ನುತ್ತಾರೆ. ಮಕ್ಕಳೇ, ಇಲ್ಲಿ ಲೇಖನ ಚಿಹ್ನೆಗಳನ್ನು ಗಮನಿಸಿ. ಪೂರ್ಣ ವಿರಾಮ ಚಿಹ್ನೆ, ಇದು ಅಲ್ಪ ವಿರಾಮ ಚಿಹ್ನೆ, ಇದು ಅರ್ಧ ವಿರಾಮ ಚಿಹ್ನೆ, ಇದು ಪ್ರಶ್ನಾರ್ಥಕ ಚಿಹ್ನೆ, ಇದು ಭಾವಸೂಚಕ ಚಿಹ್ನೆ, ಇದು ಉದ್ಧರಣ ಚಿಹ್ನೆ. ವಾಕ್ಯಗಳನ್ನು ಅರ್ಥವಾಗುವಂತೆ ಓದಬೇಕಾದರೆ, ಬರೆಯಬೇಕಾದರೆ ಲೇಖನ ಚಿಹ್ನೆಗಳನ್ನು ಬಳಸಬೇಕು. ಟಿಪ್ಪಣಿ 1. ಒಡಿಶಾ ಭಾರತದ ರಾಜ್ಯಗಳಲ್ಲಿ ಒಂದು. ಇದರ ಹಿಂದಿನ ಹೆಸರು ಒಡಿಶಾ. ತುಂಬಾ ಪ್ರಾಚೀನ ಹೆಸರು ಕಳಿಂಗ. 2. ಡೆಟಾಲ್ ರೋಗಾಣುಗಳನ್ನು ನಾಶ ಮಾಡುವ ದ್ರವರೂಪದ ಔಷಧಿ. 3. ಗೀತಾ ಚೋಪ್ರಾ ಬಹುಮಾನ ಭಾರತ ಸರ್ಕಾರ ನೀಡುವ ಮಕ್ಕಳ ಶೌರ್ಯ ಪ್ರಶಸ್ತಿ.